ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಕೋಲ್ಗೇಟ್ ಪೇಸ್ಟ್ ಇದ್ದರೆ ಸಾಕು ಫ್ರೆಂಡ್ಸ್, ಇಲಿ ಹೆಗ್ಗಣ ಯಾವುದು ಕೂಡ ನಮ್ಮ ಮನೆ ಹತ್ರ ಕೂಡ ಸುಳಿಯಲ್ಲ. ಈ ಟಿಪ್ಸ್ನ ನೀವು ಯೂಸ್ ಮಾಡಿ ಫ್ರೆಂಡ್ಸ್, ಯೂಸ್ಫುಲ್ ಆಗಿದೆ. ಇದನ್ನ ಹೇಗೆ ಮಾಡಬೇಕು, ಇದನ್ನು ಪೇಸ್ಟ್ನ ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಫ್ರೆಂಡ್ಸ್, ನಾವು ಎಲ್ಲರ ಮನೇಲೂ ಕೂಡ ಅನ್ನ ಉಳ್ದಿರೋ ಅನ್ನ ಇದ್ದೇ ಇರುತ್ತಲ್ವ, ತಣ್ಣಗಿರೋದು ಅಂದರೆ ತಂಗ್ಳನ್ನ ಅಂತೀವಲ್ವ, ಆ ರೈಸ್ ಇದ್ದರೆ ಸಾಕು. ನೋಡಿ, ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡ್ರು ಸಾಕು. ನಿಮ್ಮಲ್ಲಿ ಇಲಿಗಳು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನನ ತೊಗೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಇದ್ದರೆ ನಾವು ಈ ಥರ ಸ್ಪೂನಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ನಾವು ಮೆತ್ತಗಿದ್ರೆ ಮತ್ತೆ ಏನು ಜಾಸ್ತಿ ನಾವು ಮೆತ್ತಗೇನು ಮಾಡ್ಕೊಳ್ಳೋದೇನು ಬೇಡ. ಇವಾಗ ನೋಡ್ತಿದ್ರೆ ಫ್ರೆಂಡ್ಸ್, ಇದನ್ನು ನೀಟಾಗಿ ಮೆತ್ಕೊಂಡ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಕ್ಕರೆ ಹಾಕೋ ಉದ್ದೇಶ ಏನಪ್ಪ ಅಂದರೆ, ಇಲಿಗಳಿಗೆ ನಾವು ಕೋಲ್ಗೇಟ್ ಪೇಸ್ಟ್ ಹಾಕಿದ್ದೀವಲ್ಲ, ಅದು ಅವ್ರಿಗೆ ಗೊತ್ತಾಗಬಾರ್ದು. ಅಂದರೆ ಅವು ಸಕ್ಕರೆ ಸ್ಮೆಲ್ಲಿಗೆ ಆ ಅನ್ನನ ಅವು ತಿಂತವೆ. ಹಾಗಾಗಿ ಅದು ತಿಂದ ತಕ್ಷಣ ಇಲಿಗಳು ಸ್ವಲ್ಪನೂ ಕೂಡ ಮನೆ ಒಳಗೆ ಇರೋದೇ ಇಲ್ಲ ಫ್ರೆಂಡ್ಸ್. ಅವು ಬಂದಿದ್ದ ಜಾಗದಲ್ಲಿ ಮತ್ತೆ ತಿರುಗಿ ಹೋಗ್ತಾ ಇರ್ತವೆ. ಇನ್ನೊಂದ್ಸಲ ಅವು ಮತ್ತೆ ಕೂಡ ಬರಲ್ಲ. ಯಾಕೆಂದರೆ ಅದು ಪೇಸ್ಟ್ ತಿನ್ನೋದ್ರಿಂದ ಅವಕ್ಕೆ ಮತ್ತೆ ಬರೋ ರೀತಿ ಆಗುತ್ತೆ. ಹಾಗಾಗಿ ಅವು ಎಲ್ಲಿ ಬಂದಿರ್ತಾವೋ ಅಲ್ಲಿ ಜಾಗಕ್ಕೆ ಅವು ಮತ್ತೆ ತಿರುಗಿ ಅವು ಹೋಗ್ತಾ ಇರ್ತವೆ. ಹಾಗಾಗಿ ಈ ಪೇಸ್ಟ್ನ ನೀವು ಇಲಿಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಲ್ಲಿ ನೀವು ಈ ಅನ್ನನ ಇಡೋದ್ರಿಂದ ಇಲಿಗಳು ಸ್ವಲ್ಪನೂ ಕೂಡ ಹತ್ರ ಬರಲ್ಲ. ಈ ಟಿಪ್ ಸೂಪರ್ ಆಗಿದೆ. ಇದನ್ನು ನೀವು ಮಾಡಿ 100% ಶ್ಯೂರ್ ಫ್ರೆಂಡ್ಸ್. ಈಗ ನೋಡಿ, ಕೊನೆಗೆ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಪೇಸ್ಟ್ನ ಫ್ರೆಂಡ್ಸ್ ಸ್ವಲ್ಪ ಹಾಕ್ಕೊಳ್ಳೋಣ, ತುಂಬಾ ಹಾಕೋದೇ ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಹಾಕಿದ ನಂತರ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟ್ರಿಕ್ಸ್ ತುಂಬಾ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಒಂದ್ಸಲ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಇಲಿಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಲ್ಲಿ ಜಾಗಕ್ಕೆ ನೀವು ಈ ಥರ ರೈಸ್ನ ನೀವು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಇಡೋದ್ರಿಂದ ಇಲಿಗಳು ಸಾಮಾನ್ಯ ಬರಲ್ಲ. ಇಲಿ ಆಗಿರ್ಬೋದು, ಹೆಗ್ಗಣ ಆಗಿರ್ಬೋದು, ಒಂದು ಸ್ವಲ್ಪನೂ ಕೂಡ ಮನೆ ಒಳಗಡೆ ಬರೋದಿಲ್ಲ ಫ್ರೆಂಡ್ಸ್. ಇದು ಸೂಪರಾದ ಒಂದು ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ಬೋದು. ಇದನ್ನು ಪ್ಲೀಸ್ ಟ್ರೈ ಮಾಡಿ. ನಿಮಗೆ ಇದನ್ನು ಫ್ರೆಂಡ್ಸ್ ನೀವು ನೈಟು ಎಲ್ಲೆಲ್ಲಿ ಇಲಿಗಳು ಬರ್ತವೆ ಅಲ್ಲಿ ನೀವು ಈ ಥರ ಒಂದು ಪ್ಲೇಟಿಗೆ ಹಾಕಿ, ಇಲ್ಲದೇ ಒಂದು ಬೌಲಿಗೆ ಹಾಕಿ ನೀವು ಇಡೋದ್ರಿಂದ ಇಲಿಗಳು ಇದನ್ನು ಹುಡ್ಕೊಂಡು ಬಂದು ತಿನ್ನೋದಕ್ಕೆ ಬರ್ತವೆ. ಈ ಸ್ಮೆಲ್ಲಿಗೆ, ಸಕ್ಕರೆ ಹಾಕಿರೋದ್ರಿಂದ ಆ ಸ್ಮೆಲ್ಲಿಗೆ ಇಲಿಗಳು ಆ ಜಾಗಕ್ಕೆ ಬಂದಾಗ, ಅದು ತಿಂದಾಗ ಫ್ರೆಂಡ್ಸ್ ಅದು ಮತ್ತೆ ಬರೋ ರೀತಿ ಆಗುತ್ತೆ. ಅದಕ್ಕೆ ನಾವು ಕೋಲ್ಗೇಟ್ ಪೇಸ್ಟ್ನ ಹಾಕಿರೋದ್ರಿಂದ ಅವಕ್ಕೆ ಒಂಥರ ಮತ್ತೆ ಬಂದಂಗೆ ಆಗುತ್ತೆ. ಹಾಗಾಗಿ ಅವು ಕೆಲವು ತಲೆ ತಿರುಗು ಕೂಡ ಬೀಳ್ತವೆ, ಮತ್ತು ಅವು ಎಲ್ಲಿ ಬಂದಿರ್ತವೆ ಅದೇ ಜಾಗಕ್ಕೆ ಮತ್ತೆ ಅವು ರಿಟರ್ನ್ ಹೋಗ್ತವೆ. ಹಾಗಾಗಿ ಇದು ಒಂದು ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.